ಯಾದಗಿರಿ ತಾಲೂಕಿನ ಗುರುಮಿಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರುವ ಸುತಾರ್ ಹೊಸಳ್ಳಿಯಲ್ಲಿ 2007ರಲ್ಲಿ ನಿರ್ಮಾಣಗೊಂಡ ಕುಡಿಯುವ ನೀರಿನ ಮೇಲ್ತೊಟ್ಟಿ ನಿರ್ಮಾಣವಾಗಿದ್ದು ಇದುವರೆಗೂ ಬಳಕೆಯಾಗಿಲ್ಲವೆಂದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಇದು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಗ್ರಾಮಕ್ಕೆ ಭೇಟಿ ನೀಡಿ ಟ್ಯಾಂಕ್ ಸ್ಥಳಕ್ಕೆ ಹೋಗಿ ಪತ್ರಿಕೆ ಹೇಳಿಕೆ ನೀಡಿರುವ ಅವರು, ಗ್ರಾಮದಲ್ಲಿ 460 ಮನೆಗಳಿದ್ದು 3900 ಜನಸಂಖ್ಯೆ ಇದ್ದು ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ನಂಜುಂಡಪ್ಪ ವರದಿ ಅನ್ವಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಕೈಗೆತ್ತಿಕೊಂಡು 92 ಲಕ್ಷ ರೂಪಾಯಿ ಮಂಜೂರು ಮಾಡಿ ಟ್ಯಾಂಕ್ ನಿರ್ಮಿಸಿದ್ದು ಇದುವರೆಗೂ ಹನಿ ನೀರು ಯಾರಿಗೂ ಸಿಕ್ಕಿಲ್ಲ. ಅಸಲಿಗೆ ಈ ಟ್ಯಾಂಕ್ ನಿರ್ಮಾಣವಾಗಿ 16 ವರ್ಷಗಳೇ ಕಳೆದರೂ ನಾಲಾಯಕ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಇದುವರೆಗೂ ಬಳಕೆಯಾಗಿಲ್ಲ ಅಂದ್ರೆ ನಾಚಿಕೆಗೇಡಿನ ಸಂಗತಿಯಾಗಿದೆ. 92 ಲಕ್ಷ ರೂಪಾಯಿಗಳಲ್ಲಿ ಅರ್ಧದಷ್ಟು ಹಣ ಖರ್ಚಾಗಿದೆ. ಇನ್ನುಳಿದ ಹಣ ಯಾರ ಜೇಬಿಗೆ ಹೋಯಿತು? ಈ ಕುರಿತು ಜೆಇ ಎಇಗೆ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಉಡಾಫೆ ಉತ್ತರ ಹೇಳ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇಷ್ಟೊಂದು ಹಣ ವ್ಯಯಿಸಿ ಕಟ್ಟಬೇಕೆ, ಯಾಕೆ ಅನ್ನೋದಕ್ಕೆ ಇದುವರೆಗೂ ಉತ್ತರವಿಲ್ಲದೆ ಪ್ರಶ್ನೆಯಾಗಿದೆ. ಅಂದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ತಿಂದು ತೇಗಿದ್ದಾರೆ ಅಂತ ಆರೋಪಿಸಿದರು. ರಸ್ತೆ ಪಕ್ಕದಲ್ಲಿಯೇ ಟ್ಯಾಂಕ್ ಇದ್ದು ಇದೇ ರಸ್ತೆ ಗುಂಟ ತಿರುಗುವ ಯಾರಿಗೂ ಕಣ್ಣಿಗೆ ಬೀಳದೆ ಇರೋದು ನಾಚಿಕೆಗೇಡಿನ ಸಂಗತಿಯಾಗಿದೆ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಮಲ್ಲಿಕಾರ್ಜುನ ಮಳಿಕೇರಿ, NKS TV4 ಯಾದಗಿರಿ. ಸುತಾರ್ ಹೊಸಳ್ಳಿ ಗ್ರಾಮದಲ್ಲಿ ನೀರಿನ ಟ್ಯಾಂಕ್ ನಿರ್ಮಾಣ ಆಗಿ ಸುಮಾರು ವರ್ಷಗಳು ಕಳೆದರೂ ಕೂಡ ಇದುವರೆಗೂ ಚಾಲ್ತಿಯಲ್ಲಿಲ್ಲ. ಸುಮಾರು 92ರಿಂದ 94 ಲಕ್ಷದ ವೆಚ್ಚ ಅನುದಾನದಲ್ಲಿ ಟ್ಯಾಂಕ್ ನಿರ್ಮಾಣ ಆಗಿ 16 ವರ್ಷಗಳ ಕಳೆದರೂ ಕೂಡ ನೀರು ಇನ್ನೂ ಬಿಡುಗಡೆ ಆಗಿಲ್ಲ. ಅದರ ವಯಸ್ಸೇ ಅರ್ಧ ಮುಗ್ದೋಗ್ಯದ. ಇವಾಗ ಅದು ಸಿಮೆಂಟೇ ಉದುರಿ ಬೀಳತ್ತದ ಇವಾಗ. ಹಾಗಾಗಿ ಕುಡಿಯೋ ನೀರಿನ ತೊಂದರೆ ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾರು ಕೂಡ ಕ್ಯಾರೆ ಅಂತೇಳಿ ಕೇಸಿ ತಿರುಗಿ ನೋಡಿಲ್ಲ. ಹಾಗಾಗಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರಿಗೆ ಭೇಟಿಯಾಗಿ ನಮ್ಮ ಹವಾಲು ಹೇಳಿಕೊಂಡಾಗ ಅವರು ಪ್ರತಿಭಟನೆ ಮಾಡುವುದರಾಗಿ ಹೇಳಿದ್ದಾರೆ. ನಾವು ಪ್ರತಿಭಟನೆಗೆ ಸಿದ್ಧರಾಗಿದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿಭಟನೆ ಮಾಡುವ ಮುಂಚೆನೆ ನಮ್ಮ ನೀರಿನ ಸಮಸ್ಯೆ ಬಗೆಹರಿಸಬೇಕು, ಇಲ್ಲದಿದ್ದರೆ ಪ್ರತಿಭಟನೆಗೆ ಮಾಡುತ್ತೇವೆ ಅಂತೇಳಿ ನನ್ನ ಎಚ್ಚರಿಕೆ. ನಿಮ್ಮ ಹೆಸರು? ಬಾಬು ಖಾನ್. ಯಾದಗಿರಿ ತಾಲೂಕಿನ ಗುರುಮಿಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರತಕ್ಕಂಥ ಸುತಾರ್ ಹೊಸಳ್ಳಿ ಗ್ರಾಮದಲ್ಲಿ 2007ರಲ್ಲಿ ಸುಮಾರು 92 ಲಕ್ಷ ರೂಪಾಯಿ ಮಂಜೂರಾಗಿರ್ತಕ್ಕಂಥ ಈ ಮೇಲ್ತೊಟ್ಟಿಗೆ ಇದು ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಇದ್ದು ಇದು ಇಲ್ಲಿವರೆಗೆ 16 ವರ್ಷ ಆದರೂ ಕೂಡ ಇಲ್ಲಿವರೆಗೆ ಕುಡಿಯೋ ನೀರು ಸಿಕ್ಕಿಲ್ಲ ಅಂದ್ರೆ ಇದು ನಾಚಿಗೇಡಿನ ಸಂಗತಿ. ಸಂಬಂಧಪಟ್ಟ ಅಧಿಕಾರಿಗಳು ಕುಂಭಕರ್ಣ ನಿದ್ರೆಯಲ್ಲಿ ಜರುಗಿದ್ದಾರೆ. ಇಲ್ಲಿ ತನಕ ಎಷ್ಟು ಎಲೆಕ್ಷನ್ ನಡೆದವು, ಎಷ್ಟು ಮೀಟಿಂಗ್ ನಡೆದು ಈ ಟ್ಯಾಂಕಿನ ಬಗ್ಗೆ ಯಾಕೆ ಚರ್ಚೆ ಆಗಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇಷ್ಟು ದುಡ್ಡು ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಇಷ್ಟು ದುಡ್ಡು ಖರ್ಚಾಗಿಲ್ಲ, ಇನ್ನು ಅರ್ಧ ದುಡ್ಡು ಉಳಿದು ಆ ದುಡ್ಡು ಯಾರ ಮನೆಗೆ ಹೋಯ್ತು ಅಂತಕ್ಕಂಥದ್ದು ಗೊತ್ತಾಗಬೇಕು. ಸೂಕ್ತ ತನಿಖೆ ಆಗಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿ ಅವರು ತಕ್ಷಣ ಅದರದ್ದು ವರದಿ ತರಿಸ್ಕೊಂಡು ಕಂಪ್ಲೀಟ್ ಅದ್ರ ಮೇಲೆ ತನಿಖೆ ತಂಡ ರಚನೆ ಮಾಡಬೇಕು. ತನಿಖೆ ತಂಡ ಮಾಡಿ ಇದರಲ್ಲಿ ಯಾರ್ಯಾರು ಶಾಮೀಲಾಗ್ಯಾರ, ಯಾರು ದುಡ್ಡು ಯಾರು ಹೊಡೆದಾರ ಅಂತಕ್ಕಂಥದ್ದು ಗೊತ್ತಾಗಬೇಕು ಸಾರ್ವಜನಿಕರಿಗೆ. ಮತ್ತು ಅವ್ರ ಮ್ಯಾಗ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕೂಡ. ತಕ್ಷಣ ಅವ್ರಿಗೆ ಕುಡಿಯ ನೀರಿನ ವ್ಯವಸ್ಥೆ ಆಗಬೇಕು ಜನರಿಗೆ. ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡ್ತಿದೆ.